Hello and welcome to Mustaq Kunnur Academy. Dear diploma students of all government, aided and private polytechnic. ಇವತ್ತಿನ ವಿಡಿಯೋದಲ್ಲಿ ನಾನು ಥರ್ಡ್ ಸೆಮಿಸ್ಟರ್ ಮತ್ತು ಫಿಫ್ತ್ ಸೆಮಿಸ್ಟರ್ದು ಅಡ್ಮಿಷನ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಥರ್ಡ್ ಸೆಮಿಸ್ಟರ್ ಮತ್ತು ಫಿಫ್ತ್ ಸೆಮಿಸ್ಟರ್ ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅದರದ್ದು ಲಾಸ್ಟ್ ಡೇಟ್ ಏನು, ವಿತ್ ಫೈನ್ ವಿದೌಟ್ ಫೈನ್ ಯಾವಾಗ ನೀವು ಅಡ್ಮಿಷನ್ ಮಾಡಿಸಬಹುದು ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಷ್ಟೇ ಅಲ್ಲದೆ ಈ ವಿಡಿಯೋ ಹೈಪ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಆಲ್ ಡಿಪ್ಲೊಮಾ ರಿಲೇಟೆಡ್ ಪಾಸಿಂಗ್ ಪ್ಯಾಕೇಜ್, ರಿಸಲ್ಟ್ ಅಪ್ಡೇಟ್ ಮತ್ತು ಜಾಬ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಕಂಟಿನ್ಯೂಸ್ ಫಾಲೋ ಮಾಡಿ. ಈಗ 2026-27ನೇ ಸಾಲಿನ ಈ ಶೈಕ್ಷಣಿಕ ಸಾಲದಲ್ಲಿ ಸರ್ಕಾರಿ ಅನುದಾನಿತ ಖಾಸಗಿ ಅಂದರೆ ಗವರ್ಮೆಂಟ್ ಏಡೆಡ್ ಆ್ಯಂಡ್ ಪ್ರೈವೇಟ್ ಪಾಲಿಟೆಕ್ನಿಕ್ ಇದರಲ್ಲಿ ಥರ್ಡ್ ಸೆಮಿಸ್ಟರ್ ಮತ್ತು ಫಿಫ್ತ್ ಸೆಮಿಸ್ಟರ್ ಅಡ್ಮಿಷನ್, ಅಡ್ಮಿಷನ್ ಮತ್ತು ಟ್ರಾನ್ಸ್ಫರ್ ಬಗ್ಗೆ ಇವರು ಸರ್ಕ್ಯುಲರ್ ಬಿಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ನಾನು ಅಡ್ಮಿಷನ್ದು ಮಾತ್ರ ಕವರ್ ಮಾಡ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಟ್ರಾನ್ಸ್ಫರ್ ಮತ್ತು ಅಡ್ಮಿಷನ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಈಗ ಇದರಲ್ಲಿ ನಾವು ನೋಡಬಹುದು, ಈ ವಿಡಿಯೋದಲ್ಲಿ ನಾನು ವಿಶೇಷವಾಗಿ ಅಡ್ಮಿಷನ್ ಮತ್ತು ಅಡ್ಮಿಷನ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ನಾನು ಟ್ರಾನ್ಸ್ಫರ್ ಯಾವ ಥರ ತೊಗೋಬೇಕು, ಪ್ರೈವೇಟ್ ಕಾಲೇಜ್ ಟು ಗೌರ್ಮೆಂಟ್ ಟು ಗೌರ್ಮೆಂಟ್, ಗೌರ್ಮೆಂಟ್ ಟು ಏಡೆಡ್ ಆ್ಯಂಡ್ ಪ್ರೈವೇಟ್ ಟು ಪ್ರೈವೇಟ್ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಕೊನೆ ತನಕ ಈ ವಿಡಿಯೋ ನೋಡಿ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಅಡ್ಮಿಷನ್ ಬಗ್ಗೆ. ಈಗ ಇದರಲ್ಲಿ 2026-27ನೇ ಸಾಲಿನಲ್ಲಿ ಅಡ್ಮಿಷನ್ ಸಲುವಾಗಿ ಥರ್ಡ್ ಸೆಮಿಸ್ಟರ್ ಮತ್ತು ಫಿಫ್ತ್ ಸೆಮಿಸ್ಟರ್ ಸಲುವಾಗಿ ಸ್ಟಾರ್ಟ್ ಡೇಟ್ ಯಾವುದು, ಎಂಡ್ ಡೇಟ್ ಯಾವುದು ನಾವು ನೋಡುವ. ಈಗ ತೃತೀಯ ಮತ್ತು 5ನೇ ಸೆಮಿಸ್ಟರಲ್ಲಿ ನೀವು ಅಡ್ಮಿಷನ್ ಪಡೀಲಿಕ್ಕೆ ಅಂತಿಮ ದಿನಾಂಕ ಯಾವುದಂದರೆ 20/7/2026. ಇದರ ಒಳಗಡೆ ನೀವು ದಂಡವಿಲ್ಲದೆ ಅಡ್ಮಿಷನನ್ನು ಮಾಡಿಸಬಹುದು. ವಿದೌಟ್ ಎನಿ ಫೈನ್ ನೀವು ಅಡ್ಮಿಷನನ್ನು ಮಾಡಿಸಬಹುದು. ವಿತ್ ಫೈನ್ ಈಗ 25/7/2025 ಒಳಗಡೆ ಅಂದರೆ ಈ ಡೇಟ್ ಒಳಗಡೆ 20ರ ನಂತರ 25/7/2026 ಒಳಗಡೆ ನೀವು ಅಡ್ಮಿಷನ್ ಮಾಡಿಸಿದರೆ 200 ರೂಪೀಸ್ ಫೈನ್ ಇರುತ್ತೆ. ಅದೇ ರೀತಿ 25/7/2026 25/7/2026 ನಂತರ 1ನೇ ಆಗಸ್ಟ್ ತನಕ 400 ರೂಪೀಸ್ ಫೈನ್ ಇರುತ್ತೆ. ಮತ್ತು ಅದರ ನಂತರ 10ನೇ ತಾರೀಕು ತನಕ 1000 ರೂಪೀಸ್ ಫೈನ್ ಇರುತ್ತೆ. ದಿಸ್ ಈಸ್ ರಿಲೇಟೆಡ್ ಟು ಡಿಪ್ಲೊಮಾ ಅಡ್ಮಿಷನ್. ಡಿಪ್ಲೊಮಾ ಅಡ್ಮಿಷನ್ ಫಾರ್ಮ್ಸ್ ಕಾಲೇಜಲ್ಲಿ ಕೊಡ್ತಾರೆ, ಅದನ್ನು ತೊಗೊಂಡು ತುಂಬಿಬಿಟ್ಟು ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ಹಚ್ಚಿಬಿಟ್ಟು ಫಾರ್ಮ್ಸನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಈಗ ಭಾಳಷ್ಟು ಸ್ಟೂಡೆಂಟ್ಸ್ ಕೇಳುವ ಪ್ರಶ್ನೆ, ಸರ್ ನಮ್ಮದು ಬ್ಯಾಕ್ಲಾಗ್ 4 ಇದೆ ನೋಡಿ. 4 ಬ್ಯಾಕ್ಲಾಗ್ ಇದ್ದರೆ ನೀವು ಅಡ್ಮಿಷನ್ಸನ್ನು ಮಾಡಿಸಬಹುದು. ಒಂದು ವೇಳೆ ನೀವು ಮೋರ್ ದ್ಯಾನ್ 4 ಇತ್ತಂದರೆ 4ಕ್ಕಿಂತ ಹೆಚ್ಚಿಗೆ ಅಂದರೆ ನಿಮ್ಮ ಬ್ಯಾಕ್ಲಾಗ್ 5 ಇರಲಿ 6 ಇರಲಿ, ಅವಾಗ ನಿಮಗೆ ನೀವು ಅಡ್ಮಿಷನ್ಗೆ ಎಲಿಜಿಬಲ್ ಇರುವುದಿಲ್ಲ. ಇದನ್ನು ನೆನಪಿಟ್ಕೊಳ್ಳಿ. ಈಗ ಅಡ್ಮಿಷನ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಇನ್ನೊಂದು ಸಲ ಫಸ್ಟ್ ಇಯರಿಗೆ ಅಥವಾ ಥರ್ಡ್ ಸೆಮಿಸ್ಟರ್ಗೆ ನೀವು ಅಡ್ಮಿಷನ್ ಮಾಡಿಸ್ಬೇಕಂತ ಮಾಡಿದರೆ ಅದು ಕೂಡ ಇಲ್ಲಿ ಅದಕ್ಕೆ ರಿಪೀಟರ್ ಅಂತ ಹೇಳ್ತಾರೆ ನೋಡಿ. ರಿಪೀಟರ್ ಅಂತ ಹೇಳ್ತಾರೆ. ಆಯಾ ಕೋರ್ಸಿಗೆ ಏನಿದೆಯಲ್ಲ ವಿದೌಟ್ ಫೈನ್ 27/2026 ಮಟ ಟೈಮ್ ಇದೆ. ಅಪ್ ಟು 200 ರೂಪೀಸ್ ಫೈನ್ 25/7/2026 ತನಕ ಟೈಮ್ ಇದೆ. ಮತ್ತು ಅಪ್ ಟು 400 ರೂಪೀಸ್ ಫೈನ್ 1 ಆಗಸ್ಟ್ ತನಕ ಟೈಮ್ ಇದೆ. 1 ಆಗಸ್ಟ್ಲಿಂದ 10th ಆಗಸ್ಟ್ ತನಕ 1000 ರೂಪೀಸ್ ಫೈನ್ ಇದೆ. ಈಗ ಇದರಲ್ಲಿ ರಿಪೀಟರ್ ಆಗಿ ಯಾರು ಅಡ್ಮಿಷನ್ ತಗೋಬಹುದು? ವೆರಿ ಸಿಂಪಲ್. ರಿಪೀಟರ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಇಯರಲ್ಲಿ ANS ಆಗಿದ್ದರೆ, ANS ಅಂದರೆ ಹಾಜರಾತಿ ಕೊರತೆಯಿಂದ ನಿಮಗೆ ಎಕ್ಸಾಮ್ ಅಟೆಂಡ್ ಆಗಲಿಕ್ಕೆ ಆಗಿರುವುದಿಲ್ಲ, ನಿಮ್ಮ ಎಕ್ಸಾಮ್ ಅಟೆಂಡ್ ಮಾಡಿಸಿರಂಗಿಲ್ಲ, ಅಂಥ ಸ್ಟೂಡೆಂಟ್ಸ್ಗಳು ರಿಪೀಟರ್ ಆಗಿ ಅಡ್ಮಿಷನ್ಸನ್ನು ಮಾಡಿಸಬಹುದು. ಮತ್ತು ನೋಡಿ, ಒಂದು ಸೆಮಿಸ್ಟರ್ನಲ್ಲಿ 2 ಬಾರಿ ಮಾತ್ರ ನೀವು ರಿಪೀಟರ್ ಆಗಿ ಅಡ್ಮಿಷನ್ಸನ್ನು ಮಾಡಬಹುದು ಅಂತ ಮಾಹಿತಿಯನ್ನು ಇವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಟ್ರಾನ್ಸ್ಫರ್ ಯಾವ ಥರ ತೊಗೋಬೇಕಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನಿಮ್ಗೆ ಏನಾದ್ರು ಕಮೆಂಟ್ಸ್ ಇತ್ತಂದರೆ ಇದರ ಕ್ವೆರಿ ರಿಲೇಟೆಡ್ ನೀವು ಕಮೆಂಟ್ಸ್ ಮಾಡಿ ಹೇಳಿ. ವಿಲ್ ಟ್ರೈ ಟು ಸಾಲ್ವ್ ಯುವರ್ ಡೌಟ್ಸ್. ಥ್ಯಾಂಕ್ ಯು.